ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರು ನಮ್ಮ CPT ಕಿಂಗ್, ಚನ್ನಪಟ್ಟಣದ ಕಿಂಗು. ನೋಡಿ ಯಾವ ಮಟ್ಟಕ್ಕೆ ಅಂದರೆ ಇವ್ರಿಗೆ ನೆಮ್ಮದಿಯಾಗಿ ಮನೇಲಿ ಇರ್ರಿ ಅಂತ ಹೇಳಿದ್ರೆ ಮನೇಲಿ ಇರಲ್ವಂತ ಇವರು. ಅವತ್ತು ಮನೆಯವ್ರು ಬಂದರೆ ಗಡ್ತಿದ್ರು, ನೆಮ್ಮದಿಯಾಗಿ ಮನೇಲಿರಪ್ಪ ಅಂದರೂ ಇರಲ್ಲ. ನಿನಗೆ ಏನಕ್ಕೆ ಬೇಕು ಅಂತ ಕೇಳ್ತಿದ್ರು. ಅದನ್ನು ಇವತ್ತು ನಾವು ಕೇಳೋಣ ಏನಕ್ಕೆ ಬೇಕು ಅಂತ. ಅವ್ರು ಏನು ಉತ್ತರ ಕೊಡ್ತಾರೆ. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ. ನಿಮ್ಮ ಹೆಸರು, ನಿಮ್ಮೂರು? ಚಕ್ಕೆರೆ ಅಂತ ಅಣ್ಣ, ಚನ್ನಪಟ್ಟಣ ತಾಲೂಕು ಚಕ್ಕೆರೆ ಗ್ರಾಮ, CP ಯೋಗೇಶ್ವರ ಅವರೂರು. ಓಕೆ, ಇವಾಗ ನಾವು ನಿಮ್ಮನ್ನು ಒಳ್ಳೆ ಕ್ವಶನ್ನೇ ಕೇಳ್ತೀವಿ. ಎಲ್ಲ ಇದೆಯಂತೆ ಬೇಜಾನು ಮನೇಲಿ, ಯಾವುದೂ ಅವಶ್ಯಕತೆ ಇಲ್ವಂತೆ ನಿಮಗೆ. ದುಡ್ಡು ಮಾಡಬೇಕು ಅಂತಾಗಲಿ ಇನ್ನೊಂದಾಗಲಿ ಭಗವಂತ ಎಲ್ಲ ಕೊಟ್ಟಿದ್ದಾನಂತೆ. ಆದರೂ ಇದು ಏನಕ್ಕೆ ಬೇಕು ನಿಮಗೆ? ನೆಮ್ಮದಿ ಅಣ್ಣ, ನೆಮ್ಮದಿ ಅನ್ನೋದೊಂದು ಇರಬೇಕಲ್ಲ ಜೀವನದಲ್ಲಿ. ಇವ್ರ ಜೊತೆ ಇದ್ರೆ ನೆಮ್ಮದಿ ಸಿಗುತ್ತಾ ನಿಮಗೆ? ಇದ್ದಾಗ ಯಾವುದು ಇರಲಿಲ್ಲ ಅಣ್ಣ. ಇವತ್ತು ಇದೈತೆ, ದುಡ್ಡಿಲ್ಲದೆ ಇರ್ಬೋದು, ನೆಮ್ಮದಿಯಾಗಿದ್ದೀನಿ, ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಅಣ್ಣ, ಖುಷಿಯಾಗಿದ್ದೀನಿ ಅಣ್ಣ. ಹೆಸರಂತೂ ತುಂಬ ಯಥೇಚ್ಛವಾಗಿ ಮಾಡೈತಣ್ಣ. ಯಾರು ಚಕ್ಕೆರೆ ಅಭಿ ಅಂತಿದ್ದವರು ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಹುಲಿಕಾರ್ ಅಭಿ ಅಂತ ಗುರ್ತಿಸೋ ಮಟ್ಟಕ್ಕೆ ನನ್ನ ಮನೆಗೆ ಬಂದು ನೋಡ್ತಾವ್ರೆ. ಅಂದ್ರೆ ಅದಕ್ಕೆಲ್ಲ ಮೂಲ ಕಾರಣ ಈ ಬಸವಣ್ಣ ದೇವರಣ್ಣ. ಇದು ಚನ್ನಪಟ್ಟಣದಲ್ಲಿ ಯಾರ ಮನೆಗೆ ಹೋಯ್ತಿದ್ರು ಮೊದಲು, ದೊಡ್ಡವ್ರ ಮನೆಗೆ ಹೋಯ್ತಿದ್ರು. ಇವತ್ತು ಚಕ್ಕೆರೆ ಅಭಿ ಮನೆಗೆ ಬಂದು ಯಾವ ಐತೆ ಅಂತ ನೋಡ್ಕೊ ಹೋಗೋ ಮಟ್ಟದಲ್ಲಿ ಗುರ್ತಿಸಾಯ್ತಣ್ಣ. ಅದೇ ಯಾವ್ದು ನಾನು ಕಾರ್ ತೊಗೊಂಡಿದ್ದು ಇನ್ನೊಂದು ಮಾಡಿದ್ರೆ ಅದು ಆಯ್ತಿರ್ಲಿಲ್ಲ. ಇವತ್ತು ನಾನು ಇದು ಹುಲ್ಲಾಕ್ತಾ ಇದ್ದೀನಿ. ಆ ಹುಲ್ಲಾಕಿದ್ರಣ ನನಗೆ ಹೆಸರು ಕೊಡಾಯ್ತಣ್ಣ, ಅಷ್ಟೇ ಸಾಕು. ಅದು ಇದುವರೆಗೂ ಸಾಕ್ತೀನಿ ನಾನು ಆ ಥರ. ಓಕೆ, ಈಗ ನೀವು ತುಂಬ ಫೀಲ್ಡು ನಿಮಗೆ ಅನುಕೂಲವಾಗಿ ಇದ್ದಂಥ ಫೀಲ್ಡು, ಎತ್ತಿನ ಫೀಲ್ಡನ್ನೇ ಯಾಕೆ ಆಯ್ಕೆ ಮಾಡಿದ್ರಿ ಮೂಲವಾಗಿ? ತಾತಂದು ಬ್ಲಡ್ ಲೈನ್ ಇರ್ತದೆ, ಅಪ್ಪನ ಬ್ಲಡ್ ಲೈನ್ ಇರ್ತದೆ. ಓಕೆ, ಇವಾಗ ಈ ಫೀಲ್ಡನ್ನು ನೀವು ಸೆಲೆಕ್ಟ್ ಮಾಡಿದ್ರಲ್ವಾ, ತಾತನ ಬ್ಲಡ್ ಲೈನು ಅವರು ನಡೆಸ್ಕೊಂಬಂದಿದ್ರು, ಇವಾಗ ನೀವು ಅದನ್ನು ಮಾಡೋಕ್ಕೆ ಅಂತ ಹೊರಟಿದ್ದೀರಾ. ಹಳೆ ಕಾಲದ ದನಗಳಿಗೂ ಇವತ್ತಿಗೂ ವ್ಯತ್ಯಾಸ ಏನು? ಮತ್ತು ನೀವು ಈ ಫೀಲ್ಡಿಗೆ ಬರೋಕ್ಕೆ ಮೂಲ ಕಾರಣ ಬೇರೆ ಯಾರಾದರೂ ಒತ್ತಿತ್ತಾ ಅಥವಾ ಇರಲಿಲ್ವಾ? ಏನಂದರೆ ಇದು ನಮ್ಮ ತಾತ ಕಟ್ತಿದ್ರು, ಅದಾದಮೇಲೆ ನಮ್ಮ ಅಪ್ಪ ಕಟ್ತಿದ್ರು. ನಮ್ಮ ಅಪ್ಪ ಕಟ್ತಿದ್ರು ಅಂದರೆ ಮಾಮೂಲಿ ನಮ್ಮ ಕೆಂಗಲ್ ಜಾತ್ರೆ, ಮದ್ದೂರು, ಮಾಗಡಿ ಈ ಥರ ಎಲ್ಲ ಕರ್ಕೊಂಡು ಹೋಗ್ತಿದ್ರು. ಜೊತೇಲಿ ಎತ್ತು ಗಾಡಿ ಒಳಗೆ ಮಲಸ್ಕೋತಿದ್ರು ನನಗೆ ಅವಾಗಿಂದ ಹುಚ್ಚಿತ್ತು. ಅದಾದಮೇಲೆ ನನ್ನ ಚನ್ನಪಟ್ಟಣಕ್ಕೆ ಸ್ಕೂಲ್ಗೆ ಹಾಕ್ಬಿಟ್ರು. ಅದಾದಮೇಲೆ ಹೋಗೋದು ಒಂಚೂರು ಕಮ್ಮಿ ಆಯಿತು. ಅದಾದಮೇಲೆ ನಾನು 10th ಮುಗಿದ್ಮೇಲೆ ತಿರ್ಗಾ ಮನೆಗೆ ಹೋದ್ಮೇಲೆ ಅದೇ ದನ, ಅದೇ ಲೈಫು, ತಿರ್ಗಾ ಅವ್ರ ಜೊತೆ ಜಾಯ್ನ್ ಆದೆ. ಅದಾದಮೇಲೆ ಹೊಸ ಸ್ನೇಹಿತರು ಸಿಕ್ಕಿದ್ರು. ಇದೇ ಒಂದು 5 ವರ್ಷದಿಂದ ಇದೇ ಗೊಂತಲ್ಲಿ ಒಂದು ಜಾಗ ಕೇಳ್ಕೊಂಡು ಬರ್ತೀನಿ. ಇದೇ ಗೊಂತಲ್ಲಿ ಯಾರ್ದೋ ಕಡೆಯಿಂದ ಇನ್ಫ್ಲೂಯೆನ್ಸ್ ಮೇಲೆ ಒಂದು ಜಾಗ ಕೇಳ್ಕೊಂಡು ಅದೇ ಜಾಗದಲ್ಲಿ ಅವತ್ತಿಂದ ಇನ್ನೂ ಯಥೇಚ್ಛವಾಗಿ ಬಾಂಡಿಂಗ್ ಸಿಕ್ತು. ತುಂಬ ಆತ್ಮೀಯರು ಸಿಕ್ಕಿದ್ರು. ಹಳ್ಳಿ ಕಾರ್ ಫೀಲ್ಡಲ್ಲಿ ಈಗ ದುಡ್ಡು ಕಾಸು ಅನ್ನೋದು ಇತ್ತು, ಬಂದೈತೆ. ಅದಕ್ಕಿಂತ ಪ್ರೀತಿ ವಿಶ್ವಾಸದಿಂದ ಬಸವಣ್ಣ ದೇವ್ರು ಬೆಳೆಸಿರೋ ಐತೆ ಅಂತ ಬಾಂಡಿಂಗ್ ಸಿಗ್ತಾಣ. ಅವರಿಂದ ನಾನು ಇನ್ನೂ ಯಥೇಚ್ಛವಾಗಿ ಕಟ್ಟಬೇಕು ಅನ್ನೋದು ನನಗೆ ಇದಾಯಿತು. ಓಕೆ, ಈಗ ನಾನು ಇಲ್ಲೇ ಕೇಳ್ತೀನಿ, ಬೇಜಾರಾಗಬಾರ್ದು ನಾನು ಕೇಳೋ ಕ್ವಶನಲ್ಲಿ. ಇಲ್ಲಿ ಅಣ್ಣ ಕೆಲವ್ರು ಹೇಳ್ತಾರೆ, ಇಲ್ಲ ಅಣ್ಣ ನಾವು ಇಷ್ಟಿಷ್ಟಪ್ಪ ಬೆಣ್ಣೆನೇ ಕೊಡಬೇಕು ಪ್ರತಿನಿತ್ಯ, ನಾನು ಹೀಗೆ ಸಾಕಬೇಕು, ಕೊಬ್ಬರಿ ಕೊಡ್ತೀನಿ, ಬೆಲ್ಲ ಕೊಡ್ತೀನಿ, ತುಪ್ಪ ಕೊಡ್ತೀನಿ ಅಂತ ಹೇಳ್ತಾರೆ. ಆ ಥರದ್ದು ಏನಾದ್ರು ನೀವುಗಳು ಕೊಡ್ತೀರಾ? ಅಣ್ಣ ನಮ್ಮ ಅಪ್ತಿರು ಏನೂ ಕೊಟ್ಟಿರಲಿಲ್ಲ ಅಣ್ಣ. ನಮ್ಮ ಅಪ್ತಿರು ಇದಕ್ಕಿಂತ ಚೆನ್ನಾಗಿ ಇದಕ್ಕಿಂತ ದೊಡ್ಡ ಎತ್ತನೆ ಸಾಕ್ತಿದ್ರಣ್ಣ. ಆದರೆ ಈಗ ಏನು ಮಾಡೋಕ್ಕಾಗಲ್ತು, ಕಾಲ ಬದಲಾಗೈತೆ, ಜನ ಚೇಂಜ್ ಆಗೈತೆ, ವೆದರ್ ಚೇಂಜ್ ಆಗೈತೆ. ನಾವು ಈಗ ಈ ಬಣ್ಣ ತರಬೇಕು ಅಂದರೆ ಕೆಲವ್ರು ಮಾಡಲೇಬೇಕು, ಕೆಲವೊಂದು ಯಾಕಂದರೆ ಅವರು ವಾಕಿಂಗ್ ಬಿಡಲ್ಲ, ಏನಿಲ್ಲ, ಕೂಡು ಹಾಕ್ತದೆ, ಇದಿರ್ತದೆ. ನಮ್ಮಲ್ಲಿ ಏನಿಲ್ಲ ಅಣ್ಣ, ಏನು ತಿನ್ನಿಸ್ಬೇಕು ಅದನ್ನೆಲ್ಲ ತಿನ್ನಿಸ್ತೀವಿ. ನಮ್ಮದೆಲ್ಲ ಚನ್ನಪಟ್ಟಣ ತಾಲೂಕು ಅಂದರೆ ಹಸಿರು, ಗ್ರೀನ್, ಹಸಿರು ಮೇವನೇ ತಿನ್ನಿಸ್ತೀವಿ. ಬೇರೆಯವರೆಲ್ಲ ಹಸಿರು ಮೇವನ್ನ ಸೋಗ್ಸೋದು ಇಲ್ಲ. ಅದೆಲ್ಲ ನಮ್ಮ ಮನೆ ಗುಣದ ಮೇಲೆ ಇರ್ತದಣ್ಣ, ಆ ಥರ. ಓಕೆ, ಇವಾಗ ನೀವು ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಈ ಎತ್ತುಗಳಲ್ಲಿ ವ್ಯವಸಾಯ ಮಾಡ್ತೀರಾ? ಇಲ್ಲ. ಯಾಕೆ ಮಾಡಲ್ಲ ನೀವು ಅಲ್ಲಿ ಗ್ರೀನ್ ಬೆಲ್ಟಲ್ಲಿರೋರು, ಅಲ್ಲಿ ವ್ಯವಸಾಯದ ಭೂಮಿ ಇಟ್ಕೊಂಡಿರೋರು, ಎಲ್ಲ ಕೆಲಸ ಕಾರ್ಯಗಳು ನಿಮಗೂ ಗೊತ್ತಿದೆ, ಯಾಕೆ ಮಾಡಲ್ಲ ನೀವು? ಈಗ ನಾವು ದನ ಸಾಕ್ತಾ ಇದೀವಣ್ಣ, ನಾನು ಹೊಲ ಉಳಕ್ಕೆ ಇನ್ನೂ ನಂಗೆ ಬರಲ್ಲ. ನಾನು ಹೇಳ್ತೀನಿ, ಈಗ ನಾವು ನಮ್ಮ ಅಪ್ತಿರಿಂದ ರೈತನ ಮಗ ನಾನಷ್ಟೇ, ರೈತನೇ ನಾನಲ್ಲ. ನಮ್ಮ ಅಪ್ಪ ರೈತ, ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರ ದಾರಿಲಿ ಈಗ ನಡೀತಾ ಇದ್ದೀನಿ ಅಷ್ಟೇ. ಈಗ ನಾನು ಹೊಲ ಉಳಬೇಕು ಅಂದರೆ ನಾನು ಅದನ್ನು ಕಲಿಬೇಕು. ಸಾಕತ್ತು ಕಲ್ತಿದ್ದೀನಿ, ಈಗ ಒಡೆಯೋದನ್ನು ಕಲಿಬೇಕು. ಆಮೇಲೆ ನಾನು ಇದು ಮಾಡ್ಬೋದು. ಈಗ ನಮ್ಮದು ಬೀರರಿನೇ, ಬಟ್ ಅಲ್ಲಿ ಎಲ್ಲ ವ್ಯವಸ್ಥಿತವಾಗೈತೆ, ಎಲ್ಲ ಇಂಜಿನ್ ಸಿಸ್ಟಮ್ ಬಂದ್ಬಿಟ್ಟೈತೆ. ದನಿನಲ್ಲಿ ಮಾಡೋಲ್ಲ, ಯಂತ್ರೋಪಕರಣಗಳು ಬಂದ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೊಂದು ಹೇಳ್ತೀನಿ ಕೇಳಿ, ಹೇಳಿದ್ರು
ಇವರು ದನ ಸಾಕವ್ರೆ, ದುಡ್ಡು ಹಾಕವ್ರೆ, ಸಾಕವ್ರೆ, ಪ್ರೀತಿಯಿಂದ ಸಾಕ್ತಾರೆ. ಇವ್ರು ತಂದಿರೋ ಉದ್ದೇಶ ಏನು ಗೊತ್ತಾ? ಬೆಲೆ ದೊಡ್ಡವು, ಹೆಚ್ಚು ಕಮ್ಮಿ ಆಗೋತೇನೋ ಭಯ ಅವ್ರಿಗೆ. ಇನ್ನೊಂದೇನು ಆಲ್ರೆಡಿ ಮನೆಯಲ್ಲವೇ ಅವು ವ್ಯವಸಾಯ ಮಾಡ್ತಾರೆ. ಇವ್ರಿಗೆ ನೇಲು ಕಟ್ಟಕ್ಕೆ ಬರೋದು ಅವ್ರ ತಂದೆ ಎಲ್ಲ ಆಲ್ರೌಂಡ್. ಅವ್ರ ಭಯ ಏನು ಅಂದ್ರೆ ಎರಡು ಜೊತೆ ಪರ್ಮನೆಂಟ್ ಹೆಚ್ಚು ಕಮ್ಮಿ ಆಯ್ತಾ ಆ ಥರ. ಭಯ ಎರಡು ಅಷ್ಟೇ. ಜೊತೆ ಪರ್ಮನೆಂಟ್ ಆಗಿರ್ತೀನಿ. ಒಂದು ನಮ್ಮ ಅಪ್ಪನಿಗೆ, ಓಕೆ, ಒಂದು ನೀವು ಪ್ರೀತಿಗೆ ಶೋಕಿ ಅವ್ರು ಮಾಡೋದು. ಗಾಡಿ ಹೊಡಿಯಕ್ಕೆ, ಉಳುಕ್ಕೆ, ಇನ್ನೊಂದಕ್ಕೆ ಮತ್ತೊಂದೇ ನಮ್ಮ ಅಪ್ಪನ ಪ್ರೀತಿಗೆ, ಇನ್ನೊಂದು ಜೊತೆ ನಾನು ಶೋಕಿಗೆ. ಒಟ್ಟಿನಲ್ಲಿ ವ್ಯವಸಾಯ ಮಾಡೋಕ್ಕೆ ಅಂತ ಒಂದು ಜೊತೆ ಇದ್ದೇ ಇವೆ. ಒಂದ್ ಜೊತೆ ಪರ್ಮನೆಂಟ್ ಆಗೈತಣ್ಣ. ಓಕೆ, ಆಗೊಂದು ವೇಳೆ ಯಾರಾದರೂ ನಮ್ಮ ವೀಕ್ಷಕರು ನೋಡಿ ಇದನ್ನು ಕೇಳಿದ್ರೆ ಕೊಡ್ತೀರಾ ನೀವು? ಖಂಡಿತವಾಗ್ಲೂ ಅಣ್ಣ. ಹೊಸ ಯುವಕರು ಯಾರು ಬಂದು ಆಸಕ್ತಿ ಇದು ಮಾಡ್ತೀನಿ ಅಂದರೆ ಕೊಡ್ತೀನಿ ಅಣ್ಣ. ಕೊಡ್ತೀರಾ ಅಣ್ಣ? ಮೊಬೈಲ್ ನಂಬರು ಚಿಕ್ಕೇರಿ ಅಭಿಷೇಕ್ ಅಂತ 9611 9611 222 222 922. 922. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಎತ್ತುಗಳು ಅವರ ಮನೇಲಿರ್ತವೆ. ನಾಲ್ಕಲ್ಲಿನ ಎತ್ತುಗಳು. ಮುಡುಪು ತೊರೆಯಲ್ಲಿ ಏನಾದರೂ ಮಾರಿದ್ರೆ ಒಂದೋಯ್ತು, ಮಾರಲಿಲ್ಲ ಅಂದರೆ ಮನೇಲಿರ್ತವೆ. ಯಾವಾಗ ಬೇಕಾದರೂ ಅವರನ್ನು ಭೇಟಿ ಮಾಡ್ಬೋದು. ನೀವು ನೋಡ್ತಿರ್ಬೋದು ಯಾವ ಒಂದು ಬಣ್ಣದಲ್ಲಿದ್ದಾವೆ, ಇನ್ನು ಎತ್ತರ, ಉದ್ದಪನ್ನ ಪ್ರತಿಯೊಂದರಲ್ಲೂ ಅಷ್ಟೇನೇನೆ. ಯಾಕೆ ಅಂತಂದರೆ ನಾವು ಏನಕ್ಕೆ ಹೇಳ್ತೀವಿ ಅಂತಂದರೆ, ನಾನು ಆಲ್ಮೋಸ್ಟಲ್ಲೂ ಒಂದು ದನನ ನಾನು ವಿಡಿಯೋ ಮಾಡ್ತಿದ್ದೀನಿ, ಆ ದನನ ನಾನು ನೋಡ್ತಿದ್ದೀನಿ ಅಂದರೆ ಸುಳಿ ಸುದ್ದದಿಂದ ಹಿಡಿದು ಪ್ರತಿಯೊಂದೂ ನೋಡಿರ್ತೀನಿ. ನನ್ನ ಫಾಲೋ ಮಾಡ್ತಿರ್ತಕ್ಕಂಥ ನನ್ನ ಸ್ನೇಹಿತರುಗಳು ಹೇಳ್ತಾರೆ, ಅಣ್ಣ ನೀನು ವಿಡಿಯೋ ಮಾಡಿದ್ರೆ ನಾವು ಹೋಗಿ ಅಲ್ಲಿಗೆ ಸ್ಪಾಟಲ್ಲಿ ಎತ್ತೇ ನೋಡೋವಾಗಿಲ್ಲ, ವಿಡಿಯೋ ಕರೆಕ್ಟಾಗಿರ್ತದೆ, ಸುಳಿ ಸುದ್ದ ಎಲ್ಲ ಕಾಲು ಕೈಯೆಲ್ಲ ತೋರಿಸ್ಬಿಟ್ಟಿರ್ತೀರ ಅಂತ. ಇವತ್ತು ಜಾತ್ರೆ ಮಾಡ ತೋರಿಸೋದಕ್ಕೆ ಕೆಲವುದನ್ನು ತೋರಿಸ್ತೀವಿ, ಕೆಲವುದನ್ನು ತೋರ್ಸೋಕ್ಕಾಗಲ್ಲ ಆಚೆಗೆ ಬಿಟ್ಟು. ಹಾಗಾಗಿ ಆಗೊಂದು ವೇಳೆ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಕರೆ ಮಾಡಿ, ಸುಮ್ಮನೆ ಯಾರೂ ಕರೆ ಮಾಡಬೇಡಿ. ಬಂದು ನಿಮ್ಗೆ ಆಗುತ್ತೆ ಅನ್ನೋದಿದ್ರೆ ಬಂದು ತೊಗೊಂಡೋಗಿ, ತುಂಬ ಒಂದು ಖುಷಿ ಆಗುತ್ತೆ. ಓಕೆ ಅಣ್ಣ, ಈಗ ಈ ಎತ್ತುಗಳಿಗೆ ಯಾವ ಒಂದು ತಿಂಡಿಯನ್ನು ನೀವು ಇಡ್ತಾ ಬರ್ತಾ ಇದ್ದೀರಾ? ಅಣ್ಣ, ಚಿಕ್ಕೆ ಬೂಸ, ರವೆ ಬೂಸ, ಎಲೆ ಬೂಸ, ಕಡಲೆ ಒಟ್ಟು. ಅದಾದಮೇಲೆ ಬೆಳಗ್ಗೆ ಹೊತ್ತು ಹಾಲು ಕೊಡ್ತಾ ಇದ್ದೀವಿ ಅಣ್ಣ. ಈಗ 1 ಲೀಟ್ರ್ ಹಾಲು ಕೊಡ್ತೀವಿ. ಅಂದರೆ ಜಾತ್ರೆಯ ಟೈಮ್ ಬಂದಾಗ ಹಾಲು ಕೊಡ್ತೀರಾ, ಇದ್ದಾಗ ರೆಗ್ಯುಲರ್ ಆಗಿ ಇರ್ತದೆ? ಇದಿಷ್ಟು ಚಕ್ಕೆ ಬೂಸ, ರವೆ ಬೂಸ, ಎಲೆ ಬೂಸ ಇದೆಲ್ಲ ರೆಗ್ಯುಲರ್ ಇರ್ತದೆ ಅಣ್ಣ. ರೆಗ್ಯುಲರ್ ಆಗಿ ಅದು ಬಿಟ್ಟರೆ ಇನ್ನು ಯಾವ ಚಿನ್ನನೂ ತಿನ್ಸಲ್ಲ ಅಣ್ಣ. ನಾವು ತುಪ್ಪನೂ ತಿನ್ಸಲ್ಲ, ಚಿನ್ನನೂ ತಿನ್ಸಲ್ಲ ಅಣ್ಣ. ಇರೋದು ನಮ್ಮ ಮನೆ ಇದು. ಎಷ್ಟೈತೆ ಅಷ್ಟು ಸಾಕ್ತೀವಿ ಅಣ್ಣ. ಆ ಥರ. ಒಟ್ಟಿನಲ್ಲಿ ಹಾಲು ಬೇಕಾದ್ರೆ ಕುಡ್ಕೊಳ್ಳಿ, ಅದು ಆ ಜಾತ್ರೆ ಟೈಮಲ್ಲಿ. 10 ಹಸು ಐತೆ, ಹಾಲು ಕೊಡೋಕ್ಕೆ ನಮ್ಗೇನಿದಿಲ್ಲ, ಹಾಲು ಕೊಡ್ತಿದ್ವಿ. ಈಗ ಬೆಣ್ಣೆ ತೆಗೆದು ನಮ್ಮ ಅಮ್ಮನ ಹಾಲು ಕೊಡೋನಕ್ಕಾಯ್ತದ? ಬೆಣ್ಣೆ ತಿನ್ಸಕ್ಕೆ ಹಂಗೆ ಅಣ್ಣ. ಓಕೆ ಅಣ್ಣ, ಈ ಜಾತ್ರೆ ಟೈಮಲ್ಲಿ ಎಲ್ಲ ಮಾಡ್ಬೇಕಣ್ಣ. ಗಂಜಿನೂ ಕೊಡಬೇಕು, ಎಲ್ಲನೂ ಮಾಡಬೇಕು. ಯಾಕಂದರೆ ನಾವು ಈಗ ನಮ್ಮ ಮನೇಲಿ ಹೆಂಗೆ ಬೇಕಾದ್ರೂ ಸಾಕ್ಬೋದು. ಜಾತ್ರೆಗೆ ಬಂದಾಗ 4 ಜನ ನೋಡೋದಲ್ಲ, ನನ್ನ ಮನೇಲಿ ಹಿಂಗೆ ಸಾಕವನಿ ಅಂತ ಇದಕ್ಕೆ ಆವಾಗ ಎಲ್ಲನೂ ಮಾಡ್ತೀವಣ್ಣ. ಆ ಥರ ಮಾಡ್ತೀರಾ? ಓಕೆ ಅಣ್ಣ, ಇದಕ್ಕೆಲ್ಲ ಇಷ್ಟೆಲ್ಲ ಮಾಡ್ತೀರಲ್ಲ, ಯಾವತ್ತು ನೀವು ಈ ಖರ್ಚುಗಳನ್ನು ಲೆಕ್ಕ ಹಾಕ್ಲಿಲ್ವಾ? ಇಲ್ಲ ಅದನ್ನ ಲೆಕ್ಕ ಹಾಕಿದ್ರೆ ದನ ಸಾಕಕ್ಕೆ ಆಗಲ್ಲ ಅಣ್ಣ. ಆ ಥರ. ಅಂದರೆ ಒಂದು ದೊಡ್ಡ ಎತ್ತನ್ನು ಸಾಕಬೇಕು ಅಂತಂದರೆ ಆ ಥರ ಖರ್ಚು ಬರುತ್ತೆ ಖಂಡಿತವಾಗ್ಲೂ. ಆಮೇಲೆ ಯಾರ ರೈತನ ಮನೇಲೂ ಖರ್ಚಿದ್ದೇ ಇರ್ತದೆ. ಅವನು ಕೂಲಿಗೆ ಅದು ದುಡ್ದು ಇದು ಮಾಡ್ತಾ ಇರ್ತಾನೆ, ಅವನಿಗೆ ಕಣ್ಗಾಣಲ್ಲ. ಸಾಕ್ತವನು ಬಿಸ್ನೆಸ್ ಮ್ಯಾನ್ ಆದರೂ ಅವ್ನು ಕಣ್ಗಾಣಲ್ಲ. ಮನೇಲಿ ಸುಮ್ಮನೆ ಕೂತ್ಕೊಂಡು ಅವ್ನು ಸಾಕಕ್ಕೆ ಆಗಲ್ಲ ಅಣ್ಣ. ಇಂಥವನ್ನೆಲ್ಲ ಸಾಕಕ್ಕೆ ಆಗಲ್ಲ ಅಣ್ಣ. ಸುಮ್ಮನೆ ಕೂತ್ಕೊಂಡು ಅವ್ನು ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಅಣ್ಣ. ಒಂದು ತಿಂಗಳಿಗೆ ಬರೀ ತಿಂಡಿ ಹೇಳಿದ್ನಲ್ಲ ಅಣ್ಣ, 5,000 ರೂಪಾಯಿ ಬೇಕು ಬರೀ ತಿಂಡಿ. ನಾವು ಹಾಕೋದು 3-4 ಥರ ಬರೀ ತಿಂಡಿ. ನಾವು ನೀಟಾಗಿ ರೆಡಿ ಮಾಡ್ತೀವಿ ಅಂದ್ರೆ 15,000 ರೂಪಾಯಿ ತಿಂಡಿ ಇರ್ತೀವಿ ಅಣ್ಣ. ಹಾಲಿನ ಹಿಡಿದು ಬೆಣ್ಣೆ ಹಿಡಿದು ತಿಂಗಳಿಗೆ 15-20 ಸಾವಿರ ಬೀಳುತ್ತೆ. ಸಿಂಪಲ್ ಆಗಿ ಹಾಕ್ತೀವಿ ಅಂದ್ರೆ 5,000 ರೂಪಾಯಿ ತಿಂಡಿ ಅಷ್ಟು ಖರ್ಚು ಬಂದೇ ಬರೋದು. ನಮ್ದು ಹುಲ್ಲು ಇದೆಲ್ಲ ಬಿಟ್ಟು ಬರೀ ಅಂದರೆ ನಾವು ಬೆಳೆಯೋದು ಬೆಳ್ಕೊಂಡಿರೋದು ಮನೆಯಲ್ಲಿ, ಅದು ಹಾಲು ಬೆಣ್ಣೆ ತಿಂಡಿ ಅಂದ್ರೆ ಅಣ್ಣ 20,000 ರೂಪಾಯಿ ತಿಂಗಳಿಗೆ ಒಂದು ತಿಂಗಳು ಬೇಕೇ ಒಂದೇ ದನಿಗಣ. ಆ ಥರ. ಯಾರು ಏನೇನಿಲ್ಲ ಅಣ್ಣ, 20,000 ಎತ್ತು ಬಿಡ್ಬೇಕು ಅಣ್ಣ ಒಬ್ಬ ರೈತ ಅಣ್ಣ, ಒಂದೇ ದನಿ. ಆದರೆ ಯುವಕರು ಕಟ್ಲಿ, ದೊಡ್ಡವು ಕಾಸೆ ಪಡಬೇಡಿ. ಯುವಕರು ಒಂದೇ ಮಾತಾಡೋದು ಸಾಕಿ. ನಿಮಿಷ, ಯುವಕರು ಹೇಳೋದು ಒಂದೇ, ಯಾವನೋ ಕಟ್ಬಿಟ್ಟವನೇ ಅವನ ಮೇಲೆ ನಾ ಕಟ್ಟಬೇಕು ಊರಲ್ಲಿ. ಆ ಬಿಲ್ಡಪ್ಪ ಬಿಸಾಕಿ ಒಂದು ಚಿಕ್ಕರ ಕಟ್ಟಿ, ಯಾವ್ದು ಚೊಕ್ಕವಾಗಿರೋದು ಒಂದು ಚಿಕ್ಕರ ಕಟ್ಟಿ, ಅದನ್ನೇ ವರ್ಷ ಸಾಕಿ ಇಲ್ಲ ಒಂದು ಹೆಣ್ಣುಗರು ತೊಗೊಂಡು ವರ್ಷ ಸಾಕಿ ದುಡ್ಡಿಗೆ ದುಡ್ಡು ಆಯ್ತದೆ. ಆಮೇಲೆ ನೀವು ಬೇರೆ ಟ್ರೈ ಮಾಡಿ. ಅದನ್ನು ಬಿಟ್ಟು ಯಾರೋ ನಮ್ಮ ಅಪ್ಪಂದು ಇನ್ನೊಂದು ಅದೇ ಅಂದ್ಬಿಟ್ಟು 10 ಲಕ್ಷ ತಂದು ಹಾಕ್ಬಿಡೋದು, ಯಾವನೋ ನಮ್ಮೂರಲ್ಲಿ ಬಿಲ್ಡಪ್ ಕೊಟ್ಟ ಅಂತ ಮಾಡಿದ್ರೆ ಮನಾಳ ಆಯ್ತದೆ ಹೊರತು ಬಸವಣ್ಣದೇವ್ರು ಕೈ ಹಿಡಿತಾನೆ ಅಂತ ಅವಾಗ ಹೇಳೋಕ್ಕಾಗಲ್ಲ. ಬಸವಣ್ಣದೇವ್ರು ಎಲ್ಲರಿಗೂ ಒಲಿಯಲ್ಲ, ಒಲಿತಾನೆ. ಸಸಿನ ಮರ ಮಾಡಬೇಕು. ಮರ ತಗೊಂಡು ಸಸಿ ಮಾಡಿದ್ರೆ ಅವ್ನ ಮನಾಳ ಆಯ್ತದೆ. ಆ ಥರ. ಸಸಿ ಕಟ್ಟಿ ಯುವಕರು
ಬೆಳೆಸಿ ನಮ್ಮ ಯೂತ್ಸು ಇದನ್ನ ತಿಳ್ಕೊಂಡು ಒಂದು ಚಿಕ್ಕದ್ರಿಂದ ಮೆಟ್ಲಾಗಿ ಹತ್ಕೊಂಡು ಹೋದ್ರೆ ಅನುಕೂಲ ಆಗುತ್ತೆ ಅಂತ ನಿಮ್ಮಿದು. ಓಕೆ, ಥ್ಯಾಂಕ್ ಯು ಅಣ್ಣ. ನಮ್ಮ ಕೇಳಿರತಕ್ಕಂಥ ಕ್ವಶನಲ್ಲಿ ಏನಾದ್ರು ಮನಸ್ತಾಪ ಬೇಜಾರಿದೆಯಾ? ಇಲ್ಲ ಏನಿಲ್ಲ ಅಣ್ಣ, ಎಲ್ಲ ಖುಷಿಯಿಂದ. ಯಾಕಂದ್ರೆ ಅಣ್ಣ ಇವತ್ತಿನ ಯುವಕರಿಗೆ ಏನಾಗೈತೆ ಅಂದ್ರೆ ಎಲ್ಲ ಅವ್ನ್ ಕಟ್ಟವನೆ ಇವ್ನ್ ಕಟ್ಟವನೆ ಇವ್ನಿಗಿಂತ ಚೆನ್ನಾಗಿರೋ ಕಟ್ಟಬೇಕು ಅಂತ. ಅವ್ರ ಮೇಲೆ ದುಡ್ಡು ಇರ್ತದೋ ಇಲ್ವೋ ಸಾಲ ಮಾಡ್ಕೊಡ್ತಾನೆ. 1 ವರ್ಷ ಈಗ ಯಾವನೋ ಒಬ್ಬ ನಮ್ಮ ಜೊತೆಲೆ ಇದ್ದವನೆ ದಳ್ಳಾಳಿ ಅನ್ಕೊಳ್ಳಿ ತಗೊಳೋನು. ಈಗ ಯಾರೋ ಒಬ್ಬ ನಂಬ್ತೀವಿ, ಅವನೊಂದು ಯಾವುದೋ ಒಂದು ಇದರಲ್ಲಿ ಒಂಚೂರು ಅವ್ನು ನಂಬಿ ತೊಗೊಂಡಿರ್ತಾರೆ. ಒಂದು ಹಬ್ಬ ಹರಿದಿನಕ್ಕೆ ಜಾತ್ರೆ ಮಾಡಬೇಕು ಅಂತ ಅವ್ನು ನಂಬಿ ತೊಗೊಂಡಿರ್ತಾರೆ. ಅವ್ನು ಮಾರ್ಸ್ತೆ ಹೋಯ್ತಾನೆ, 1 ಲಕ್ಷ 2 ಲಕ್ಷ ಬಿಟ್ಕೊಡ್ಬೇಕಾಯ್ತದೆ. ಯಾರ ಮನೆ ಹೇಳಾಯ್ತದೆ? ಆ ಥರ ಬಂಡವಾಳಕ ದೊಡ್ಡದಲ್ಲ, ಸಾಕ್ಬೇಕು. ಅದನ್ನೇ ಯಾರು ಬೇಕಾದ್ರೂ ಆಗ್ತಾರೆ. ಒಂದು ಚಿಕ್ಕದು ಒಂದು 25,000 30,000 ಒಂದು ಚಿಕ್ಕ ಕರು ತಗೊಳ್ಳಿ, ಹೆಣ್ಗರು ತಗೊಳ್ಳಿ, ಇಲ್ಲ ಓರ್ಗರು ತಗೊಳ್ಳಿ, 1 ವರ್ಷ ಸಾಕಿ. ಅದ್ಯಾಕೆ 50,000 ಆಗಲ್ಲ? ನಿಮ್ಗೆ ಅನುಭವನೂ ಬರುತ್ತೆ. ಖಂಡಿತವಾಗ್ಲೂ ಅನುಭವ ತುಂಬ ಆಯ್ತಣ್ಣ, ಆ ವಿಚಾರದಲ್ಲಿ ತುಂಬ ಐತೆ. ಇವತ್ತು ನಾವು ಮೆಟ್ಲಿಂದನೇ ಬಂದಿರೋದು. ಅದರಲ್ಲೂ ನಮ್ಮ ಅಪ್ಪಂದು ನಮ್ಮ ತಾತಂದು ಆದಿ ಐತೆ, ಅದ್ರಲ್ಲಿ ಸಾಗಿದ್ದೀವಿ. ಅದರಿಂದ ಸ್ವಲ್ಪ ಅನುಭವ ಎಡುವುದ್ರೂ ಕೂಡ ಎತ್ತೆಚ್ಕೊಂಡು ಬದುಕ್ತಾ ಇದ್ದೀವಿ. ಈಗ ಹೊಸೊಬ್ರು ಈಗ ಶೋಕಿಗೋಸ್ಕರ ಬರ್ತಾರಲ್ಲಣ್ಣ, ಅವರು ಬದುಕಬೇಕು ಅಂದರೆ ದೊಡ್ಡ ದುಡ್ಡು ಹಾಕಿ ಬದುಕ್ತೀನಿ ನಾನು ಬೆಳಿತೀನಿ ಅನ್ನೋದು ಸುಳ್ಳಣ್ಣ. ಚಿಕ್ಕ ದುಡ್ಡು ಹಾಕಿ ದೊಡ್ಡದಾಗಿ ಬೆಳೀರಿ, ಅದನ್ನ ಕೇಳ್ಕೊತೀನಿ ಯುವ ಸ್ನೇಹಿತರಲ್ಲಿ ಕಳಕಳಿಯೋ ಮನೆಗೆ. ಓಕೆ ಅಣ್ಣ, ಈಗ ಈ ಥರ ಹೇಳ್ತಾ ಇದ್ದೀರಲ್ಲ, ನೀವು ಇದರಲ್ಲಿ ಯಾವತ್ತಾದರೂ ಎಡವಿರೋದು ಉಂಟಾ? ಎಡವಿ ಎಚ್ಚೆತ್ಕೊಂಡಿರೋದು ಆ ಥರ ಉಂಟಣ್ಣ. ಅದೆಲ್ಲ ಅನುಭವ ಅರಿವಾದವನಿಗೆ ಗೊತ್ತಿರ್ತದೆ. ಈಗ ಇವನ್ನೇ ನಾನು ತಗೊಂಡಿದ್ದೀನಿ ಕೆಂಗಲ್ ಮಾಡಬೇಕು ಅಂತ. ನನ್ನ ಮನೇಲಿ 2 ಜೊತೆ ಇದ್ದು ಯಾವ್ಯಾವ ಕೊಟ್ಟು ಇದು ಮಾಡಿ ಇವನೇ ತಗೊಂಡಿದ್ದೀನಿ. ಇವು ನನ್ನ ಹಣೆ ಬಾರ, ಪಾಸ್ ಆಯ್ತದ ಫೇಲ್ ಆಯ್ತದ. ಈಗ ನಾನು ಗಟ್ಟಿ ಗುಂಡಿಗೆ, ಯಾಕಂದರೆ ಸೋತು ಗೆದ್ದು ಬಂದು ನಿಂತಿದ್ದೀನಿ. ಇದು ನನ್ನ ಗಟ್ಟಿ ಗುಂಡಿಗೆ. ಇದು ಇಲ್ಲ ಅಂದರೆ ಇನ್ನೂ ಒಂದು ಜೊತೆ ಸಾಕ್ತೀನಿ, ಬೆಳೆಸ್ತೀನಿ ಇವ್ರ ಜೊತೆಗೆ ಅಂತ ಐತೆ. ಅದೇ ಒಬ್ಬ ಯುವಕ ಫಸ್ಟ್ ಟೈಮ್ ಕಟ್ತಾನೆ, ಅವನು ಒಂದ್ಸಲಿ ಮನ್ಸು ಹೋತ್ಬಿಟ್ಟ ಅಂದರೆ ಅವನಿಗೆ ಫೀಲ್ಡ್ಗೆ ಬರಲ್ಲ. ಅದಕ್ಕೋಸ್ಕರ 25,000 30,000 50,000 ಯುವಕನಿಗೆ ದೊಡ್ಡದಲ್ಲ. 5 ಲಕ್ಷ 10 ಲಕ್ಷ ಎಂತವನಿಗೂ ದೊಡ್ಡದೆ. ಆ ಥರ ಎಂಥ ಬಿಸ್ನೆಸ್ ಮ್ಯಾನ್ಗೂ ದೊಡ್ಡದೆ, ಎಂತವನಿಗೂ ದೊಡ್ಡದೆ. ಅದಕ್ಕೋಸ್ಕರ 25,000 30,000 50,000ವರೆಗೂ ಅಲ್ಲಿ ಒಂದು ಓರ್ಗರ ಕಟ್ಟಿ, ಇಲ್ಲ ಒಂದು ಹೆಣ್ಗಡ್ಸ್ ಕಟ್ಟಿ ಓರಿಗೆ ಕೊಡಿಸಿ ಕರು ಹಾಕ್ಸಿ ಅದರಲ್ಲೇ ದುಡ್ಡು, ಇಲ್ಲ ಓರ್ಗರ ಒಳ್ಳೇದು 50,000 ಅಲ್ಲಿ ಅದು ಕಟ್ಟಿ ವರ್ಷ ಸಾಕಿ, ವರ್ಷಕ್ಕೆ ಚಿನ್ನ ಹೆಂಗೆ ಬೆಳೀತದೆ ಅದು ಹಂಗೆ ಬೆಳೆದು ದುಡ್ಡು ಕೊಡ್ತದೆ. ದೊಡ್ಡ 10 ಲಕ್ಷ ಆಗ್ತಾವು, ನೆಕ್ಸ್ಟ್ ವರ್ಷಕ್ಕೆ ಇನ್ನೂ ಕಮ್ಮಿಗೆ ಬರ್ತವೆ ಹೊರತು 15 ಲಕ್ಷ ಯಾವತ್ತೂ ಆಗಲ್ಲ ಅಣ್ಣ. ನಾನು ಯುವಕನಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ನನಗೂ 28 ವರ್ಷ ವಯಸ್ಸು. 28 ವರ್ಷಕ್ಕೆ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ಯುವಕ ಮಿತ್ರರಲ್ಲಿ ಕೇಳ್ಕೊತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಅಣ್ಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ದಯವಿಟ್ಟು ನಮ್ಮ ಯುವಕರು ತುಂಬ ದಿನ ಒಂದು ದಾರಿ ತಪ್ತಾ ಇರ್ತೀರ. ಯಾವ ಥರ ದಾರಿ ತಪ್ತಾ ಇರ್ತೀರ ಅಂದರೆ, ಯಾರೋ ಒಬ್ಬರು ದಳ್ಳಾಳಿನ ನಂಬೋದು, ಅವನಿಗೆ ಪಟ್ಟ ಕಟ್ಟೋದು, ಅಣ್ಣ ನೀನು ಹೇಳಿದ್ರೆ ನಾನು ಹಿಡ್ಕೊತೀನಿ ಸಾಕ್ತೀನಿ ಅನ್ನೋದು. ಅಲ್ಲಿ ಹೋಗಿ ಅವನು 50,000 ರೂಪಾಯಿ ನನಗೆ 70,000 ರೂಪಾಯಿ ಕೈ ಕೊಟ್ಟಿರ್ತಾನೆ, ನಿನಗೆ 1 ಲಕ್ಷಕ್ಕೆ ತಲೆ ಮೇಲೆ ಎಳೆದಿರ್ತಾನೆ. ಆ ಕರುನ ತಂದು 1 ವರ್ಷ ಸಾಕಿದ್ರೆ ನೀನು ವಾಪಸ್ ಅದೇ ದಳ್ಳಾಳಿಗೆ 80,000ಕ್ಕೆ ಮತ್ತೆ ಮಾರಬೇಕಾಗತ್ತೆ ವಿನಃ ಯಾವುದೇ ಕಾರಣಕ್ಕೂ ನಿನಗೆ ದುಡ್ಡಂತೂ ಸಿಗಲ್ಲ. ದಯವಿಟ್ಟು ಇವರ ಒಂದು ಅವರು ಎಡವಿ ಎಚ್ಚೆತ್ಕೊಂಡು ಮೇಲೆ ಬಂದಿರೋದ್ರಿಂದ ಅವ್ರಿಗೆ ಅದರ ಅನುಭವ ಆಗ್ತಾಯಿದೆ. ಆ ಅನುಭವವನ್ನು ಇವತ್ತು ವೀಕ್ಷಕರಿಗೆ ಹೇಳಿದ್ದಾರೆ. ದಯವಿಟ್ಟು ಅದನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹೇಳ್ತಿರೋದೇನು ಗೊತ್ತಾ, ಈಗ ಒಬ್ಬ 1 ಸಾರಿ ಎಡಗೆ ಲಕ್ಷ ಹಾಕಿ 50,000ಕ್ಕೆ ಬಂದರೆ ಅವನು 10 ಜನ ಕೇಳ್ತಾನೆ, ನಾನು ಮುಗ್ರಿಸ್ತೆ ನೀವು ಮಾತಾಡ್ಬೇಡಿದಾರಣ್ಣ. ಏದಕ್ಕೋಸ್ಕರ ಗೊತ್ತಾ, ಒಬ್ಬ 10 ಜನ ಕೇಳ್ತಾನೆ, ನಾನು 1 ಲಕ್ಷ ಹಾಕಿ 50,000ಕ್ಕೆ ಬಂದೆ, ನೀವು ಯಾರೋ ತಗೊಬಿಡಿ ಅಂತಾರೆ. ಅವತ್ತು ದನ ಬೆಳವಣಿಗೆ ಆಗೋಲ್ಲ. ನಾನು ಹೇಳ್ತಿರೋದು ಉದ್ದೇಶ, 10 ರೂಪಾಯಿ ಹಾಕಿ 20 ರೂಪಾಯಿ ಸಂಪಾದನೆ ಮಾಡಿ. ನೀವು 20 ರೂಪಾಯಿ ಹಾಕಿ 10 ರೂಪಾಯಿ ಬರಬೇಡಿ. ಯಾಕೆಂದರೆ ಮಾತಾಡಬೇಡಿ ಅಂದರೆ ನನ್ನ ಉದ್ದೇಶ ಅದು. ಇವರ ಒಂದು ಮಾತಲ್ಲೂ ಒಂದು ನನಗೂ ಓಕೆ, ಅದೇ 20 ರೂಪಾಯಿ 10 ರೂಪಾಯಿ ಬಂದು ಎಷ್ಟು ಜನ ಕೇಳ್ತೀಯ? ಲಾಸ್ ಆಯ್ತು ಒಂದೇ, ಅದೇ ಇದೊಂದು ಇದ್ರೆ ಸುಡೋಣ. ನೀನು 10 ಜನ ಕೇಳ್ತೀಯ, ನೀನು 10 ಜನ ಕೇಳಿದಾಗ ಅವರು 100 ಜನ ಕೇಳ್ತಾರೆ ನಿಮ್ಮ ಫ್ರೆಂಡ್ಸು. ಅವತ್ತು ಹಳ್ಳಿಕಾರ ಕಟ್ಟೋದು ನೋಡ್ತಾ ಇರ್ಬೋದು. ಅದಕ್ಕೋಸ್ಕರ ಇವತ್ತು ನಾನು ಇಷ್ಟು ದಿನ ದನ ಕಟ್ಟಿದ್ದೀನಿ. ಅಲ್ಲ, ನನ್ನ ಉದ್ದೇಶ ಅವ್ರ ಉದ್ದೇಶ ಅವ್ರು, ನನ್ನ ಉದ್ದೇಶ ನಾನು ಇಷ್ಟು ದಿನದಿಂದ ಕಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಪೈಲ್ವಾನ್ ಪ್ರಸನ್ನ ಅವರು ಅವರ ಒಂದು ಗಾಡಿ ಪ್ರಸನ್ನ ಸಾಕು, ಗಾಡಿ ಪ್ರಸನ್ನ ಗಾಡಿ ಪ್ರಸನ್ನ ನೋಡಪ್ಪ, ಅದೇನೋ ಪೈಲ್ವಾನ್ ಪ್ರಸನ್ನಂಗೆ ಗಾಡಿ ಪ್ರಸನ್ನ ಅಂತ ಇನ್ನೊಂದು ಹೆಸರು ಬೇರೆ ಕೊಡ್ಬೇಕಂತೆ ನಾವು. ನಮ್ಮೂರ
ಅವರ ಒಂದು ಲೈಫ್ ಇದರಲ್ಲೇ ಅವರು ಪಟ್ಟಿರ್ತಕ್ಕಂಥ ಕಷ್ಟ ಪ್ರತಿಯೊಂದು ವಿಚಾರವನ್ನು ಕೂಡ ಅವರು ಹೇಳ್ತಾ ಬಂದಿದ್ದಾರೆ. ಇದೇ ರೀತಿಲಿ ಮುಂದಿನ ಯುವಕರು ಒಂದು ಒಳ್ಳೇದಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಅಭಿಯವರು ಕೂಡ ಹೇಳಿದ್ದಾರೆ. ಅದೇ ರೀತಿಲಿ ಎಲ್ಲರೂ ಕೂಡ ಹೇಳಿದ್ದಾರೆ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಜನ ಹೇಗೆ ಇದನ್ನು ತೊಗೊತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದಯವಿಟ್ಟು ಅದನ್ನು ಅನುಸರಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಅನುಕೂಲ ಆಗಬೇಕೋ ಅದನ್ನು ಮಾಡಿ. ಯಾಕೆಂತಂದರೆ ಮುಂದಿನ ದಿನಗಳಲ್ಲಿ ಈ ಹಳ್ಳಿಕಾರ್ ವಿಚಾರದಲ್ಲಿ ಒಂದು ದಂಧೆನೇ ನಡೆಸ್ತಾವ್ರೆ ಹುಡುಗರು. ಯಾಕೆ ಅಂದರೆ ಯಾರನ್ನೋ ನಂಬಿ ಜೀವನನ ಹಾಳು ಮಾಡ್ಕೊಳ್ಳೋ ಬದಲು ದಯವಿಟ್ಟು ಇದರಿಂದ ಹೊರಗಡೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸರ್. ಅಣ್ಣ ಓಕೆ, ಈಗ ನೀವು ಇಷ್ಟು ವರ್ಷದ ಜರ್ನಿಯಲ್ಲಿ ಇಷ್ಟು ಜನ ಫ್ರೆಂಡ್ಸ್ನ ಭೇಟಿ ಮಾಡಿಕೊಂಡು ಇಷ್ಟೊಂದು ಜನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಜಾಗದಲ್ಲಿ ಪೆಂಡಾಲ್ ಹಾಕಿ ಒಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆಯನ್ನು ಮಾಡ್ತಾಯಿದ್ದೀರ. ಎಷ್ಟರ ಮಟ್ಟಿಗೆ ಖುಷಿ ಅನಿಸುತ್ತೆ? ತುಂಬ ಖುಷಿ, ತುಂಬ ಅದು ಹೇಳ್ಕೊಳಕ್ಕಾಗಲ್ಲ. ಇವಾಗ ಬೇರೆಯವರು ಟ್ರಿಪ್ಪು ಅಲ್ಲಿ ಇಲ್ಲಿ ಹೋಗ್ತಾರೆ, ನಮ್ಮ ರೈತರುಗಳು ನಮ್ಮ ಜಾತ್ರೆನೇ ನಮ್ಗೆ ಟ್ರಿಪ್ ಆ ಥರ. ನಮ್ಮ ಎಷ್ಟೋ ಜನ ರೈತರು ಇವತ್ತು ರೀ ಎಲ್ಲಿ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯಲ್ಲ. ದಿನ ಬೆಳಗ್ಗೆ ಎದ್ದು ಅವ್ರು ಬಸವಣ್ಣನ ಕೈ ಮುಗ್ದು ದಿನ ಅವ್ರ ಕಾಯಕನೇ ದೇವರು ಅಂತ ಮಾಡ್ತವ್ರೆ ಎಷ್ಟೋ ಜನ ರೈತರು. ಹೌದು, ನೀವು ಹೇಳ್ತಾ ಇದ್ದೀರಾ ಎಷ್ಟೋ ಜನ ಬಸವಣ್ಣ ದೇವ್ರನ್ನೇ ಕಾಯಕ ಅಂತೇಳಿ ಇದು ಮಾಡ್ತಿದ್ದಾರೆ ಅಂತ. ಅಷ್ಟೆಲ್ಲ ಇದ್ದರೂ ಕೂಡ ದೇಶಕ್ಕೆ ಅನ್ನ ಹಾಕ್ತಿರೋನು ರೈತ. ಒಬ್ಬ ರೈತನ ಮಗನಿಗೆ ಇನ್ನೊಬ್ಬ ರೈತ ಒಂದು ಹೆಣ್ಣನ್ನು ಕೊಡೋದಕ್ಕೂ ಹಿಂದೆ ಮುಂದೆ ನೋಡ್ತಿರ್ಬೇಕಾದ್ರೆ ಹೇಗಾಗುತ್ತೆ? ಅದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ರೈತನ ಮಗ ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅಂದರೆ ರೈತ ತಾನು ಪಡ್ತಾ ಇರೋ ಕಷ್ಟನ ತನ್ನ ಮಕ್ಕಳು ಪಡಬಾರ್ದು ಅಂತ ಆಸೆ. ನಿಮ್ಮನ್ನೇ ಒಂದು ಉದಾಹರಣೆ ಕೊಡ್ತೀನಿ. ನೀವು ಇವತ್ತು ನಿಮ್ಮ ಉದ್ಯೋಗದಲ್ಲಿ ಕಷ್ಟಪಡ್ತಾ ಇದ್ದೀನಿ ಅಂದರೆ ಆ ಉದ್ಯೋಗದವ್ರಿಗೆ ನೀವು ನಿಮ್ಮ ಮಗಳನ್ನ ಕೊಡೋಕ್ಕೆ ಇಷ್ಟಪಡ್ತೀರಾ? ನಿಮ್ಗೆ ಒಂದು ಪ್ರಶ್ನೆ, ಕೊಡ್ತೀರಾ? ಏನೋ ಇನ್ನು ನನಗಿನ್ನ ಒಳ್ಳೆಯವರು ಕೊಡಬೇಕು, ಮೇಲೆ ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಿರಲ್ವಾ? ಇವಾಗ ರೈತನಿಗೆ ಆರ್ಥಿಕತೆಯಾಗಿ ಏನು ಸಹಾಯ ಇಲ್ಲ, ಅವನು ಬೆಳೆಗೆ ಬೆಂಬಲ ಇಲ್ಲ. ಸೊ ಅದಕ್ಕೋಸ್ಕರ ರೈತನ ಮಕ್ಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಆಯ್ತು, ಒಪ್ಕೋತೀನಿ, ಅದು ನಿಜ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಮುಂದುವರೆದು ಇವತ್ತು ಎಷ್ಟೋ ಜನ ರೈತನ ಹೆಂಡತಿ ಅಂದ್ಬಿಟ್ಟು ಇವತ್ತು ಜಾನುಶ್ರೀ ಗೌಡ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀನಿ. ಆ ಹೆಣ್ಮಗು ಇದು ತೋಟ ಉಳುತ್ತೆ, ನೇರಳೆ ಸೊಪ್ಪು ಇದೆಲ್ಲ ಮಾಡ್ತಾರೆ, ಎಲ್ಲ ವ್ಯವಸಾಯ ಹೋಗಿ ಕುಯ್ಕೊಂಬಂದು ವ್ಯವಸಾಯ ಎಲ್ಲ ಮಾಡ್ತಾರೆ. ರೇಷ್ಮೆ ಕಡ್ಡಿ ಇದು ಮಾಡ್ತಾರೆ, ದನಿಗೆ ಹುಲ್ಲಾಕ್ತಾರೆ. ಆ ಹುಡುಗಿ ಇವತ್ತು ನಾನು ಒಬ್ಬ ರೈತನ ಮದುವೆಯಾಗಿ ಸುಖವಾಗಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ತೋರಿಸ್ತಾ ಇಲ್ವಾ? ಹೌದು, ತೋರಿಸ್ತಾ ಇದೆಯಾ ಇಲ್ವೋ? ಅದೇ ನಮ್ಮ ಯಾರೋ ಒಬ್ರು, ನಾನೊಬ್ಬ ರೈತನ ಹೆಂಡತಿ, ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ನಾವು ದನ ಸಾಕಿದ್ದೀವಿ, ನಮ್ಮ ಗಂಡಂಗೆ ನಾನು ಸಪೋರ್ಟ್ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರಲ್ವಾ. ದಯವಿಟ್ಟು ಬಿಗ್ ಬಾಸ್ಗೆ ನಾನು ನಿಮ್ಗೊಂದು ಮನವಿ, ಜಾನುಶ್ರೀ ಗೌಡ ಅವ್ರನ್ನ ನಾನು ಯಾಕೆಂದರೆ ಆ ಅಮ್ಮ ಟ್ರಾಕ್ಟ್ರನ್ನೂ ಓಡಿಸ್ತಾರೆ, ಇದು ಹುಳನೂ ಮೇಯಿಸ್ತಾರೆ, ದನನೂ ಇದು ಮಾಡ್ತಾರೆ. ಇದು ಅಂಥವ್ರನ್ನ ಒಬ್ರನ್ನ ಕರೆಸಿ ಒಂದೇ ಒಂದ್ಸಲಿ ನೀವು ಇದು ಮಾಡಿ, ಇದರಿಂದ ಇನ್ನೊಂದಷ್ಟು ಜನ ಇನ್ಫ್ಲೂಯೆನ್ಸ್ ಆಗಲಿ ರೈತರು ಮಕ್ಳಿಗೆ ಹೆಣ್ಣು ಕೊಡೋಕ್ಕೆ. ನಾನು ರೈತನ ಮದುವೆಯಾಗಿ ನಾನು ಇವತ್ತು ಹೊಲದಲ್ಲಿ ಬೇಸಾಯ ಮಾಡ್ಕೊಂಡು ನನ್ನ ಸಂಸಾರನ ನಾನು ಚೆನ್ನಾಗಿ ಇಟ್ಕೊಂಡಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನನ್ನ ಸಂಸಾರ ಚೆನ್ನಾಗಿದೆ. ನಾನು ರೈತನ ಮದುವೆಯಾಗಿ ಅದು ಸಾವಿರಾರು ಜನ ಗೊತ್ತಾಗಬೇಕು. ಹಂಗೇನಾರ ಗೊತ್ತಾಗಿ 4 ಜನ ಬದಲಾವಣೆ ಆಗ್ತಾರೇನೋ ಅನ್ನೋದು ನನ್ನೊಂದೊಂದು ಆಸೆ ಅಷ್ಟೇ. ಆ ಥರ ಸತ್ಯ. ಓಕೆ ಅಣ್ಣ, ಇವಾಗ ನಿಮ್ಮ ಇಷ್ಟು ದೊಡ್ಡ ಫ್ರೆಂಡ್ ಸರ್ಕಲಲ್ಲಿ ನೀವುಗಳು ಈಗ ಎಷ್ಟೋ ಜನ ಹುಡುಗರುಗಳು ಬರ್ತಾರೆ, ಎಷ್ಟೋ ಜನ ದೊಡ್ಡವರು ಇರ್ತಾರೆ, ಹಳೆ ತಲೆ ಇದ್ದಾರೆ, ಎಲ್ಲರ ಜೊತೆಲೂ ಇರ್ತಾರೆ. ಈ ಹುಡುಗರುಗಳು ಬಂದಾಗ ಯಾವ ಮಟ್ಟಕ್ಕೆ ಅವ್ರಿಗೆ ಈ ದನ ಕರುಗಳ ವಿಚಾರದಲ್ಲಿ ಒಂದು ಬುದ್ಧಿ ಹೇಳ್ತೀರಾ? ಸರ್, ಯಾವುದೇ ಆಗಲಿ ಯೋಚನೆ ಮಾಡಿ ತಗೋಬೇಕು, ದುಡುಕ್ಬಾರ್ದು ಆ ಥರ. ಫಸ್ಟು ಯಾರೂ ಬಂದು ಫಸ್ಟ್ನೇ ಮ್ಯಾಚಲ್ಲಿ ಸೆಂಚುರಿ ಹೊಡೆದ್ಬಿಡಲ್ಲ ಅಲ್ವಾ? ಯಾರೂ ಹುಡ್ತಾನೆ ಯಾವುದನ್ನು ಕಲ್ತ್ಕೊಂಬರಲ್ಲ ಅಲ್ವಾ? ಹಾಗಾಗಿ ಆಡ್ತಾ ವಿದ್ಯೆ ಎಲ್ಲರೂ ಯೋಚನೆ ಮಾಡಿ ನೋಡ್ರಿ. ಇವತ್ತು ನಾನು ಆ ದನ ತಗೊಂಡಿದ್ದೀನಿ, ಅವನ ದನ 4 ಲಕ್ಷ, ಆ ದನ 5 ಲಕ್ಷ, ಒಂದಕ್ಕೊಂದು ಟ್ಯಾಲಿ ಮಾಡಬೇಕು. ಈ ದನ ನಾನು ತಗೋಬೇಕಾದ್ರೆ ಟ್ಯಾಲಿ ಮಾಡಿ ದನ ತಗೋಬೇಕು, ಆ ಥರ ಬೀಳ್ಬಾರ್ದು. ಈ ದನಿನ ಹುಲಿ ಬಾಯಲ್ಲಿ ತಪ್ಸ್ಕೋಬೋದಂತೆ, ದನಿನ ಬಾಯಲ್ಲಿ ತಪ್ಸ್ಕೊಳಕ್ಕಾಗಲ್ಲ. ಹುಲಿ ಬಾಯಲ್ಲಿ ತಪ್ಸ್ಕೊಬಿಡ್ಬೋದು, ದನಿನ ಬಾಯಲ್ಲಿ ತಪ್ಸ್ಕೊಳಕ್ಕಾಗಲ್ಲ. ಸರ್, ಕುರಿನ ಬೇಡ ಅಂದರೆ ತಗೊಂಡೋಗಿ ಕುಯ್ಸಾಕ್ಬಿಡ್ಬೋದು. ದನ ಏನು ಮಾಡ್ತೀರಾ, ಬೇಡ ಅಂದಾಗ ಅದ್ರ ಹುಲ್ಲು ಋಣ ತಿರೋ ಗಂಟೆ ನಾವು ಸಾಕಲೇಬೇಕು ಆ ಥರ.
ನೋಡ್ತಾ ಇರ್ಬೋದು ಅವರ ಒಂದು ಸ್ನೇಹ ಬಳಗದಲ್ಲಿ ಎಲ್ಲರೂ ಎಷ್ಟು ಒಂದು ಖುಷಿಯಾಗಿದ್ದಾರೆ ಅಂದರೆ ಎಲ್ಲರೂ ಕೂಡ ಒಂದೊಂದು ಕಡೆಯಿಂದ ಬಂದಿರ್ತಾರೆ ಎಲ್ಲೆಲ್ಲಿಂದನೋ. ಆದರೆ ಈ ಜಾತ್ರೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಪಬ್ಬು ಪಾರ್ಟಿ ಎಲ್ಲ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಟ್ರಿಪ್ ಹೋಗಿ ಕುಣಿದು ಕುಪ್ಪಳಿಸಿ ಬರೋದಕ್ಕಿಂತ ಜಾತ್ರೆಗೆ ಬಂದು ದನಗಳ ಜೊತೆಲಿ ಕುಣಿದು ಕುಪ್ಪಳಿಸಿದ್ರೆ ಟಮಟೆ ಜೊತೆಲಿ ಒಂದು ಡ್ಯಾನ್ಸ್ ಆಡಿದ್ರೆ ಅದೇ ಒಂದು ಖುಷಿ. ಆ ಥರ ಇವತ್ತು ಈ ಕೆಲವು ಸಂಗತಿಗಳನ್ನು ನಾನು ನೋಡಿದಾಗ ತುಂಬ ಒಂದು ಖುಷಿ ಅನ್ನಿಸ್ತು. ಯಾಕೆಂದರೆ ಒಂದು ಈ ಫ್ರೆಂಡ್ಶಿಪ್ ಅನ್ನೋದು ಯಾವ ಮಟ್ಟಕ್ಕಿರುತ್ತೆ ಅಂತಂದರೆ ಯಾರನ್ನ ಬೇಕಾದರೂ ಎಲ್ಲಿಗೆ ಬೇಕಾದರೂ ಕರ್ಕೊಂಡೋಗಿ ಮುಟ್ಟಿಸುತ್ತೆ. ತುಂಬ ಒಂದು ಖುಷಿ ಆಗುತ್ತೆ. ಓಕೆ ಅಣ್ಣ, ಇವಾಗ ಎಲ್ಲ ವಿಚಾರವನ್ನು ನಿಮ್ಮ ಹತ್ರ ಕೇಳಿದ್ದೀವಿ. ಇವಾಗ ನಿಮ್ಮ ಹತ್ರ ಇಷ್ಟು ಜನ ಫ್ರೆಂಡ್ಶಿಪ್ಪು ಕೂಡ ಒಂದೇ ಜಾಗದಲ್ಲಿ ಇದ್ದೀರಾ. ಎಷ್ಟು ವರ್ಷದ ಈ ಫ್ರೆಂಡ್ಶಿಪ್ನ ಒಂದು ಕೂಟ ಇರ್ಬೋದು? ತುಂಬ ವರ್ಷ ಆಗಿದೆ. ಕೆಲವರು 8 ವರ್ಷದಿಂದ ಸ್ನೇಹಿತರೆ, ಕೆಲವರು 10 ವರ್ಷದಿಂದ ಸ್ನೇಹಿತಿದ್ದಾರೆ. ಕೆಲವ್ರಿಗೆ ಕಿರಣ್ ಅವ್ರಿಗೆ 7 ವರ್ಷ ಅನುಬಂಧ, ಇಬ್ಬರಿಗೂ ಇಬ್ಬರಿಗೂ ಅನುಬಂಧ ಅಂದರೆ ಎಲ್ಲ ಜಾತ್ರೆ ಫ್ರೆಂಡ್ಶಿಪ್ ಇಲ್ಲ, ಯಾರ್ದು ಬೇರೆ ಫ್ರೆಂಡ್ಶಿಪ್ ಯಾವುದು ಯಾರು ನಾವು ಜಾತ್ರೆಯಿಂದನೇ ನಾವು ಅಣ್ಣ ತಮ್ಮದಿರ್ ಮಕ್ಕಳಲ್ಲ, ಯಾರು ನಾವು ದಯಾದಿಗಳಲ್ಲ, ಯಾರು ರಕ್ತ ಹಂಚ್ಕೊ ಹುಟ್ಟಿಲ್ಲ. ಆ ಬಸವೇಶ್ವರನಿಂದ ನಮ್ಮ ಬಸವಣ್ಣ ನಮ್ಗೆ ಕರ್ಕೊಂಡೋಗಿ ತ್ಯಾಮಕ್ನಳ್ಳಿನೂ ತೋರ್ಸೈತೆ, ತಿಂಡ್ಲುನು ತೋರ್ಸೈತೆ, ಬೆಂಗಳೂರು ತೋರ್ಸೈತೆ, ಹಾವೇರಿನೂ ತೋರ್ಸೈತೆ, ಆಂಧ್ರನೂ ತೋರ್ಸೈತೆ. ಆ ಥರ 2 ಬಸವಣ್ಣ ಒಳ್ಳೆ ಭಾವ ಅಂದ್ರೆ ನಾವ್ ಎಲ್ಗ್ ಹೋಗಕ್ಕೂ ರೆಡಿ. ನಾವು ಇಷ್ಟು ಜನ ಚನ್ನಪಣ್ಣದವರೇ ಆದ್ರೂ ದನಿನಿಂದ ಪರಿಚಯನೇ ಹೊರತು ಯಾವುದೇ ಕ್ಲಾಸ್ಮೇಟ್ ಅಲ್ಲ, ಫ್ರೆಂಡ್ಶಿಪ್ ಅಲ್ಲ, ಇನ್ನೊಂದಲ್ಲ, ದನಿನಿಂದನೇ ಪರಿಚಯ. ಚನ್ನಪಣ್ಣದಲ್ಲಿ ಅಕ್ಕಪಕ್ಕದವರೇ ಫ್ರೆಂಡ್ಶಿಪ್, ರಕ್ಷಿ ಆಗಿರ್ಬೋದು, ಅಭಿ ಆಗಿರ್ಬೋದು, ಎಲ್ಲ ದನಿನಿಂದನೇ ಪರಿಚಯ. ನಾನಾಗಿರ್ಬೋದು. ಹೊಸ ಫ್ರೆಂಡ್ಶಿಪ್ ಈ ವರ್ಷ ಇಷ್ಟು ಜನ ಹುಡುಗರು ಬರ್ತಾರೆ ಈ ವರ್ಷ. ಅವ್ರಿಗೇನು ಇದು ಹೇಳ್ತೀರಿ ಅಂತ. ಕಿರಣ್ ಇನ್ನ ಚಿಕ್ಕ ಹುಡುಗನ ಅಂತ ಹೇಳ್ಕೊ. ಅವರಪ್ಪ ಜೊತೆಲಿ ಬಂದರೆ ಅವರಪ್ಪ ಹೇಳಿದ್ದು, ನಮ್ಮಪ್ಪ ಜೊತೆಲಿ ನಾ ಬರ್ತಾ ಇದ್ದು, ಅವರಪ್ಪ ಹೇಳ್ತಾ ಇದ್ದು ಹೀಗೆ ಹುಡುಗರು ಕೇಳ್ತಾ ಇದ್ದು ಇದೇ ಪಾಠನೇ, ಏನು ದನ ಸಾಕ್ರ, ಇದು ಮಾಡ್ರ, ನಮ್ಮ ಹಳೆ ಪಪ್ತಿ ಬಿಡಬೇಡ್ರ ಅಂತ ಹೇಳ್ತಾ ಇದ್ದು. ಹಂಗೆ ಹಂಗೆ ಅದು ನೋಡ್ಕೊಂಡು ಅದಕ್ಕಾಗಿ ಇಷ್ಟು ಜನ ಬರೋದು. ನಾವೆಲ್ಲಿಂದ ಬಂದಿರೋದು ಈಗ ಇಲ್ಲಿಂದ ಈ ಜಾತ್ರೆಯಿಂದ ನಾನು ಚಿಕ್ಕ ಹುಡುಗನಲ್ಲೇ ಇಲ್ಲಿಂದ ನಮ್ಮ ಅಪ್ಪ ದನ ಹೊಡಿತಾ ಇದ್ರು. ನನಗೆ ಬುದ್ಧಿ ಬಂದು ಈಗ ದನ ಬಂದು ನೋಡ್ಕೊಂಡು ಜಾತ್ರೆಯಲ್ಲೇ ಇದೇ ನಮ್ಗೊಂದು ಖುಷಿ, ಅದೇ ಒಂದು ನಮ್ಗೆ ಟ್ರಿಪ್ಪು. ಓಕೆ ಅಣ್ಣ, ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನ ದೊಡ್ಡವರು ಅಥವಾ ಚಿಕ್ಕವರು ಒಂಥರ ಸ್ಟಾರ್ ವಾರ್ ಥರ ಮಾಡ್ತಿದ್ದಾರೆ. ಇವ್ರ ಗುಂಪು ನನ್ನ ಗುಂಪು, ಈ ದನ ಮೇಲು ಆ ದನ ಮೇಲು, ಇದು ಒಳ್ಳೆಯದು ಅದೇ ಕೆಟ್ಟದ್ದು, ಇವತ್ತು ನನ್ನ ಮನೇಲಿದ್ದಾಗ ಇದು ಒಳ್ಳೆಯದು, ಇನ್ನೊಬ್ಬರ ಮನೆಗೆ ಹೋದ ತಕ್ಷಣ ಅದು ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ಈ ಥರದ ಮಾತುಗಳನ್ನು ಕೇಳಿದಾಗ ನಿಮಗೆ ಈ ವಿಚಾರ ಯಾವುದು ಹೊರಗಡೆ ಬರ್ದೇ ಇರೋ ಥರ ಒಂದೇ ಲೆಕ್ಕಾಚಾರವಾಗಿರಬೇಕು ಅನ್ನೋ ಥರ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅದು 3 ಜನಗಳು, ಅದು ನಂದು ಇದು ನಿಂದು ಅಂತ ನೋಡು. ಅವ್ರ ದನ ಕಟ್ಟೋದೇ ಅಲ್ಲ. ನಿನ್ನ ಮನೇಲಿ ಐತೆ ಅಂದ್ರೆ ಬಸ್ ಇರ್ತದೆ, ನಮ್ಮ ಮನೇಲಿ ನಿನ್ನ ಮನೇಲಿ ಇದ್ರು ಅದೇನೈತೆ ಅದೇ ನಮ್ಮನೇಲಿ ಇದು. ಅದ್ರ ಮೇಲೆ ನಿಮ್ಮ ಮನೆಗೆ ಹೋಗ್ಬಿಡ್ತು ಅದಕ್ಕೆ ಹೆಸರಿಡೋದು, ನಿಮ್ಮ ಮನೆಗೆ ಹೋಗಿ ಹೆಸರಿಡೋದು. ಅವರು ಯಾವ ಕಾಲಕ್ಕೂ ದನ ಕಟ್ಟೋಕ್ಕಾಗೋದಿಲ್ಲ, ದನ ಸಾಕೋಕ್ಕಾಗೋದಿಲ್ಲ. ಅವರು ತಕ್ಷಕಾಲಕ್ಕೆ ಹೆಸರುಗಳಿಗೆ ಕಟ್ಟುವತ್ತ ನೋಡು. ಯಾರ ಮನೆ ಸರ್, ಒಂದು ಮನೆಗೆ ಹೋದ್ಮೇಲೆ ಒಂದು ಮನೆಯಲ್ಲಿ ತಿಂಡಿ ವಾತಾವರಣ ಇನ್ನೊಂದಕ್ಕೆ ಚೇಂಜ್ ಆಗೇ ಆಯ್ತದೆ. ಕೆಲವರು ಲೈಟಿಂಗ್ಸು ಇನ್ನೊಂದು ಮತ್ತೊಂದು ಇರ್ತದೆ. ನಮ್ಮ ಈ ಕಡೆ ಲೈಟಿಂಗ್ಸ್ ಕಮ್ಮಿ, ಕೆಲವು ವಾತಾವರಣದಿಂದ ಬಣ್ಣ ಚೇಂಜ್ ಮಾಡ್ತವೆ, ಎಲ್ಲ ಆಯ್ತವೆ. ಸೊ ನಮ್ಮಿಂದ ಹಾಳಾಯ್ತು, ನಮ್ಮಿಂದ ಉದ್ಧಾರ ಆಯ್ತು ಅಂತ ಏನಿಲ್ಲ ಸರ್. ಬಸವಣ್ಣ ಇನ್ನೊಂದು ಹೇಳ್ತೀನಿ, ಇದನ್ನು ದಯವಿಟ್ಟು ನನಗೆ ವರಬಲಿಷ್ಠ. ಬಸವಣ್ಣ ವರಬಲಿಷ್ಠ. ನಿನ್ನ ಮನೆನ ತುಳಿಬೇಕು, ನಿನ್ನ ಮನೆ ಉದ್ಧಾರ ಮಾಡಬೇಕು ಅಂತ ಮೊದಲೇನು ಮಾಡ್ಕೊಂಬಂದಿರ್ತಾನೆ ನಿನ್ನ ಮನೆಗೆ. ನಾನು ಹಾಳು ಮಾಡಬೇಕು, ನಾನು ಉದ್ಧಾರ ಮಾಡಬೇಕು ಅಂತ ಯಾವನ ಕೈಲೂ ಆಗಲ್ಲ. ಅವನು ನಿನ್ನ ಮನೆಗೆ ಬರೋಕ್ಕೂ ಮುಂಚೆನೇ ನಿನ್ನ ಮನೇನ ತುಳಿಬೇಕಾ, ನಿನ್ನ ಮನೇನ ಉದ್ಧಾರ ಮಾಡಬೇಕು ಅಂತಾನೆ ಯೋಚನೆ ಮಾಡ್ಕೊಂಡು ನಿನ್ನ ಮನೆಗೆ ಬರೋದು ಬಸವಣ್ಣ. ಬಸವಣ್ಣ ವರಬಲಿಷ್ಠ. ಯಾರಿಗೂ ವರ ಕೊಡ್ತಾರೋ, ಯಾರ ಮನೆ ತುಳಿತಾನೋ ಹೇಳಕ್ಕಾಗಲ್ಲ. ಆ ಥರ ಇಲ್ಲೇ ಉದಾಹರಣೆ ಐತೆ ಸರ್. ಈ ವರ್ಷದ ಉದಾಹರಣೆಗಳ ಹೆಸರು ಹೇಳಿದ್ರೆ ಅದು ಏನೇನಾಯ್ತು ಹೇಳೋದು ಬೇಡ ಅಷ್ಟೇ. ಅಲ್ಲ, ಹೇಳೋದು ಬೇಡ, ಯಾಕೆಂದ್ರೆ ಅದಕ್ಕೆ ನಾನು ಸ್ಟಾರ್ ವಾರ್ ಥರ ನಡೀತಿದೆ ಅಂತ ವಾರ ಬೇಡ ಸರ್, ಯಾರಿಗೂ ವಾರ ಬೇಡ. ಈಗ ಯಾರೋ ನಾವು ಕೊಟ್ಬಿಡ್ಬೇಕು ಅಂತಂದಿರ್ತಾರೆ, ಇವಾಗ ತಗೊಂಡಿರ್ತೀವಿ. ಆ ಮನೆಯಿಂದ ಯಾರಿಗೋ 1.5 ಲಕ್ಷ ಲಾಭಕ್ಕೆ ಹೋಯ್ತವೆ, ತಿರ್ಗಾ ಇನ್ನೊಂದು 1 ಲಕ್ಷ ಲಾಭಕ್ಕೆ ಹೋಯ್ತವೆ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಅದನ್ನೇ ಹೇಳೋದು ವರಬಲಿಷ್ಠ ಅಂತ ಬಸವಣ್ಣ.
ಆ ಥರ. ಯಾರ ಮನೆ ತುಳಿಬೇಕು, ಯಾರ ಮನೆ ಉದ್ಧಾರ ಮಾಡಬೇಕು ಅಂತ ಅವ್ನು ನಿಮ್ಮ ಮನೆಗೆ ಬರೋಕ್ಕೂ ಮುಂಚೆನೇ ಯೋಚನೆ ಮಾಡ್ಕೊ ಬಂದಿರ್ತಾನೆ. ಆಮೇಲೆ ಬಸವಣ್ಣ ಹೆಂಗೆ ಗೊತ್ತು ಸರ್, ವಿಶ್ವರೂಪಿ. ನೀರಿಗೆ ಬಿಟ್ಟಾಗಲೇ ಒಂಥರ ಕಾಣ್ತಾನೆ, ಹೌದು. ನೀವು ತೆಕ್ಕೆ ಹಾಕಿ ಬಿಟ್ಟಾಗಲೇ ಒಂಥರ ಕಾಣ್ತಾನೆ, ಹುಲ್ ಮೇಯ್ಬೇಕಾದ್ರೆ ಒಂಥರ ಕಾಣ್ತಾನೆ. ನಿಮ್ಮ ಮನೆಗೆ ಬರ್ಬೇಕಾದ್ರೆ ಅವ್ನ ಹತ್ರ 10 ಬಿದ್ರು ನಿನ್ನ ಮುಚ್ಕೊಂಡು ನಿನ್ನ ಕಣ್ಣಿಗೆ ಕಾಣಿಸ್ತಾರಲ್ಲ, ನಿನ್ನ ಮನೆಗೆ ಕರ್ಕೋತಾನೆ. ನಿನ್ನ ಮನೆಗೆ ಬಂದಮೇಲೆ ಎಲ್ಲ ಇದು ಕಾಣ್ತಾನೆ, ಏನು ಮಾಡ್ತೀಯ? ಆ ಥರ ಎಷ್ಟೋ ಜನಕ್ಕೆ ಅದು ಆಗಿದೆ. ಹೌದು. ನಾವು ಸುಳಿ ಸುದ್ದ ನೋಡಕ್ಕೆ ಹೋದಾಗ, ಕಾಲು ಕೈ ನೋಡಕ್ಕೆ ಹೋದಾಗ ಏನೂ ಇಲ್ದಿರೋಂಥ ದನ ಮತ್ತೆ ವಾಪಸ್ ಇನ್ನೊಬ್ಬರು ಮನೆಗೆ ಬಂದಾಗ ಇದೇನು ಗುರು ಅವತ್ತು ಕಾಣಿಸ್ತಿರ್ಲಿಲ್ಲ, ಇವತ್ತು ಕಾಣಿಸ್ತಿದೆ, ಇದು ಒಂದು ಲೆಕ್ಕಾಚಾರದಲ್ಲಿ ತಪ್ಪಲ್ವಾ ಅಂತ ನಾವೇ ವಾದ ಮಾಡಿದ್ವಿ. ಹೌದು ಒಂದು ಮನೇಲಿ ತಿಂಡಿನೇ ತಿನ್ನಲ್ಲ, ಇನ್ನೊಂದು ಮನೆಗೆ ಬಂದು ಚೆನ್ನಾಗಿ ತಿಂಡಿ ತಿಂತಾರೆ. ಸರ್, ಒಂದು ಕರು ನಮ್ಮ ಸ್ನೇಹಿತರಿಗೆ ಅದು ಕಡೆ ಬೀಳಗಂಟ ತಿಂಡಿನೇ ತಿನ್ನಲ್ಲ ಅಂದ್ರು, ತಿಂಡಿ ತಿನ್ನಲ್ಲ ಅಂದ್ರು. ಅದನ್ನ ನಮ್ಮ ಸ್ನೇಹಿತರಿಗೆ ಗುದ್ದಾಡಿ ನಾನೇ 1 ಲಕ್ಷ, ಈಗ ನೀವು ಹೇಳ್ತಾ ಇರೋದು 5 ವರ್ಷದ ಮಾತು, ತಗೊಟ್ಟೆ 1,20,000ಕ್ಕೆ. ಅದು ಏನು ಗುದ್ದಾಟ ಸರ್. 2 ದಿನ 3 ದಿನ ಅವ್ರ ಮನೆ ತಿಂಡಿ ತಿನ್ನಿಲ್ಲ. ಅವ್ರಂದ್ರು ನಮ್ಗೊಂದು 20,000 ಹಿಡ್ಕೊಂಡು ಎತ್ತು ಅವ್ರು ಹಾಕಬಿಡ್ಲಿ ಅಂದ್ರು. ಇನ್ನೊಂದು ವಾರಕ್ಕೆ ಎತ್ತು ತಿಂಡಿ ತಿನ್ನಕ್ಕೆ ಶುರು ಮಾಡಿದ್ರು ಸರ್. ವಿತಿನ್ 3 months 1 ಲಕ್ಷ ಲಾಭಕ್ಕೆ ಮಾರೋದು. ಅದೇ ಎತ್ತು ಕರುವಿನಿಂದ ತಿಂಡಿ ತಿನ್ನಲ್ಲ ಅಂತ ಪ್ರಚಾರ. ಅದು ಕಡೆ ಬಿದ್ಮೇಲೆ ಎತ್ತು ತಿಂಡಿ ಸಕ್ಕತ್ತಾಗಿ ತಿಂದು. ಏನು ಹೇಳ್ತೀರಾ ಇದಕ್ಕೆ? ಏನು ಹೇಳಕ್ಕಾಗತ್ತೆ, ಅವ್ರ ಮನೆ ಅದೃಷ್ಟ ಅದು, ಅದೇ ಇನ್ನೊಬ್ಬರ ಮನೆಗೆ ದುರಾದೃಷ್ಟ, ಅವ್ರ ಅದೃಷ್ಟ. ಹಂಗೆ. ಹೌದು. ಓಕೆ. ಈಗ ಮತ್ತಿಕರನೇ ಲೆಕ್ಕ ಹಾಕಳಿ ಸರ್. ಹೌದು. ಅಪ್ ಅಂಡ್ ಡೌನ್ಸ್. ಕೆಲವ್ರ ಮನೆಗೆ ಹೋಯ್ತು, ಅವ್ರಿಗೆ ಹೆಸರಾಗಿಲ್ಲ. ಕೆಲವ್ರ ಮನೆಗೆ ಹೋಯ್ತು, ಹೆಸರಾಗಿಲ್ಲ. ಅವ್ರು ಯಾಕೆ ಸಾಕ್ಲಿಲ್ವ ಹಂಗಾರೆ? ಅವರು ದುಡ್ಡು ಕೊಟ್ಟು ತಗೋಗಿ ಸಾಕ್ಲಿಲ್ವ? ಅವರು ಸಾಕಿದ್ರು. ಏನೋ ಒಂದು ಕಾರಣಾಂತರದಿಂದ ಒಂದು ತೊಂದರೆಗಳಾಗಿರ್ತವೆ, ಅದನ್ನೆಲ್ಲ ಇದು ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಆ ಥರ. ಓಕೆ. ನಮ್ಮ ವೀಕ್ಷಕರಲ್ಲಿ ಯಾರಾದರೂ ನಿಮಗೆ ಕರೆ ಮಾಡಿದ್ರೆ ದಯವಿಟ್ಟು ನೀವು ಎಲ್ಲ ಈ ಎತ್ತುಗಳ ಬಗ್ಗೆ ವಿಚಾರ ತಿಳಿಸ್ತೀರಾ? ಖಂಡಿತ ಸರ್. ಮೊಬೈಲ್ ನಂಬರು? ನನಗೆ ನವೆಂಬರಿಂದ ಫೆಬ್ರವರಿ ತನಕ ನನ್ನ ಮನೇಲಿ ನಿದ್ದೆನೆ ಮಾಡಂಗಿಲ್ಲ. ನನ್ನ ಸ್ನೇಹಿತರು ಹಂಗಾರೆ ನಿಮ್ಮನ್ನು ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕೀಗ. ಸ್ನೇಹಿತರು ಗೊತ್ತು, ನಿಮಗೆ ಗೊತ್ತಿಲ್ವೋ, ನಮ್ಮ ಮನೆಯಲ್ಲಿ ಪಾಪ ನಮ್ಮ ಮಿಸಸ್ ಅವ್ರು ನಂಗೆ ತುಂಬಾ ಈ ವಿಚಾರದಲ್ಲಿ, ನಮ್ಮ ವಿಚಾರದಲ್ಲಿ ನಾನು ಬೆಳಿಗ್ಗೆ ಎದ್ರೆ ಸರ್ ಸಾಯಂಕಾಲ ತನಕನೂ ದನಿನವ್ರದೇ ಫೋನ್. ಗಂಟೆಗಟ್ಟಲೆ ಯಾರೋ ಅನ್ಕೋಬೇಕು ಯಾವ್ದೋ ಹುಡುಗಿ ಜೊತೆ ಮಾತಾಡ್ತಾನೆ ಅನ್ಕೊಂಡು. ನನ್ನ ಫೋನ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ದೇವ್ರಣೆ. ನನಗೆ ತುಂಬಾ ಫೋನು, ಅಣ್ಣ ಇವೆಂಗೆ ಅಣ್ಣ ನಾನು ಎಷ್ಟೋ ಇವಾಗ ತುಂಬಾ ಈಗ ಇವ್ರಿಗೂ ನಾನೇ ತಗೊಂಡಿದ್ದೆ. ನಮ್ಮ ಮನುಗೆ ಈ ವರ್ಷ 5 ಜೊತೆ ತಗೊಟ್ಟೆ. 5 ಜೊತೆ ಪಾಸ್ ಮಾಡಿದ್ದೆ, ಎಲ್ಲ ಪಾಸ್ ಮಾಡಿದ್ವಿ. ಈಗ ನಮ್ಮ ಸ್ನೇಹಿತರು ಈಗ ನಮ್ಮ ಅವು ಬೂಕ್ತಲ್ಲಿ ತಗೊಂಡವು, ನಾವೇ ಹೋಗಿ ತಗೊಂಡು. ಈಗ ಬೂಕ್ತಲ್ಲೂ ಪ್ರೈಸ್ ಅದು, ಐನಗುಡಿಲೂ ಪ್ರೈಸ್ ಅದು. ಅದು ನಮಗೆ ಹೆಂಗೆ ಗೊತ್ತಾ, ಎಲ್ಲ ಕಡೆ ನನ್ನ ಫೋನ್. ಇವಾಗ ಆಂಧ್ರದವ್ರಿಗೆ ಈಗ ಶಿವರಾತ್ರಿಗೆ ದೊಡ್ಡ ಹಬ್ಬ ಮಾಡ್ತಾರೆ ಅವ್ರಿಗೆ ಎತ್ತು ಸ್ಪೀಡಾಗಿರ್ಬೇಕು. ಈಗ ಅವ್ರಿಗೆ ಎತ್ತಬೇಕು, ಇಲ್ಲಿ 3-4 ಜೊತೆ ಎತ್ತಬೇಕು, ಬರ್ತೀವಿ ಅಂತಾರೆ. ಇಲ್ಲ ಅಂದರೆ ಹಳ್ಳಿ ಮೇಲೆ ತೋರಿಸೋದು. ನಾನು ಇಲ್ದೇ ಇರೋದು ಎಲ್ಲಿಂದ ತೋರಿಸ್ತೀವಿ? ಸಮುದ್ರದಲ್ಲೇ ಇಲ್ದಿರೋದು ಅಣ್ಣ ಜಾತ್ರೆಗಳವೆ ನೋಡ್ರಿ ಅಂದ್ರೆ ಹಂಗೂ ನಾವು ಜಾತ್ರೆಗಳು. ಈಗ ನಮ್ಮ ಹುಡುಗ ಚೇತು ಇದರಲ್ಲಿ ಜಾತ್ರೆ ಬೂಕ್ತಲ್ಲೋದು ಎಲ್ಲೂ ಅಲ್ಲಿಲ್ಲ. ನಮ್ಮ ಪಕ್ಕದೂರಲ್ಲೇ ಒಂದೇ ಕರು ಇದ್ದು, ಅವ್ನು ಕೊಡಲ್ಲ ಅಂತ ಏನೋ ಅವ್ನು ರಿಕ್ವೆಸ್ಟ್ ಮಾಡಿ ತಗೊಂಡು 3 ದಿನ 50,000 ಲಾಭ ಸಿಕ್ತು. 2 ಗ್ರಾಮ್ ಚಿನ್ನನು ಸಿಕ್ತು. ಅದು ಫಸ್ಟ್ ಟೈಮ್ ಕಟ್ಟಿದ್ದು ಆ ದುಡ್ಡಿಗೆ. ಆ ಹುಡುಗನು ನಮಗೆ ಹೋದ ತಕ್ಷಣ ನಮಗೆ ರೆಸ್ಪಾನ್ಸ್ ಕೊಟ್ಟು ನೀವೆಲ್ಲ ಬಂದಿದ್ದೀರಣ್ಣ, ಆಯಿತು ಹಾಕೋಗ್ರಿ ಅಂತ. ಅವನು ಒಳ್ಳೆ ಮನ್ಸಿನ ಕೊಟ್ಟ, ಇವನಿಗೂ ಒಂದು ಒಳ್ಳೇದಾಯ್ತು. ಆ ಥರ. ಈಗ ಆ ಹುಡುಗನಿಗೂ ಕೂಡ ನೀವು ಮತ್ತೆ ದನ ಇಟ್ಕೊಡ್ಲೇಬೇಕು. ಅವರು ಇದು ಮಾಡ್ತಾರೆ ಕಬ್ಬಾಳು, ಆ ಫಂಕ್ಷನ್ ಅಷ್ಟರಲ್ಲಿ ಮತ್ತೆ ದನ ಇಟ್ಕೊಡ್ಲೇಬೇಕು. ಓಕೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಅವರ ಒಂದು ಸ್ನೇಹ ಬಳಗದಲ್ಲಿ ನೋಡಿ ಈಗ ಆಲ್ಮೋಸ್ಟಲ್ಲೂ ಆಗಿದೆ 12:15 ಟೈಮು. ಯಾರಿಗಾರ ಡೌಟ್ ಇದ್ದರೆ ನೋಡ್ಕೊಬಿಡ್ಬೋದು. 12:15 ಆದರೂ ಕೂಡ ಒಬ್ಬರೂ ನಿದ್ದೆ ಮಾಡಿಲ್ಲ ನೋಡಿ. ಎಷ್ಟು ನೀಟಾಗೆ ಒಂದು ಆ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು, ಎಷ್ಟು ಖುಷಿಯಿಂದ ಅವ್ರ ಜೊತೇಲಿ ಬಂದು ಕೂತು. ಇನ್ನು ನನ್ನ ಬೆನ್ನಿಂದ ಕಡೆನೂ ಇದ್ದಾರೆ ಒಂದಷ್ಟು ಜನ, ತುಂಬಾ ಸರಿನಾ, ತುಂಬಾ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಬಂದು ಇಲ್ಲಿ ಅವರ ಒಂದು ಫ್ರೆಂಡ್ಶಿಪ್ನ ಭೇಟಿ ಮಾಡಿಕೊಂಡು ಎಲ್ಲರ ಜೊತೆಯಲ್ಲೂ ಇದ್ದುಕೊಂಡು ಹೇಗೆ ಅವ್ರು ಹೋಗ್ತಾರೆ ಅಂತಂದರೆ ನಿಜಕ್ಕೂ ಇದು ನಮಗೆ ಒಂದು ಖುಷಿ ಆಗುತ್ತೆ. ಕಿರಣಣ್ಣ ಅವರೇ, ಯಾರೇ ವೀಕ್ಷಕರು ಕೇಳಿದ್ರು ನಿಮ್ಮಿಂದ ಹೆಲ್ಪ್ ಆಗುತ್ತೆ ಅಂತಂದಮೇಲೆ, ಸೊ ನಿಮ್ಮ ಮೊಬೈಲ್ ನಂಬರ್ 9916 238 543 ಇದು ಅವರ ಮೊಬೈಲ್ ನಂಬರ್ ಆಗಿರುತ್ತೆ.
ದಯವಿಟ್ಟು ಯಾರಿಗೆ ಏನೇ ಇದ್ದರೂ ಕೂಡ ನೀವು ದಯವಿಟ್ಟು ಕರೆ ಮಾಡಿ ಸ್ಪಂದಿಸ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಿಂಗ್ಪುರ ಅಲ್ಲ ಬ್ಯಾಂಕಾಕ್ ಹೋದ್ರೆ ನೀವು ಮಜಾ ಬರಲ್ಲ. ಓಕೆ, ಥ್ಯಾಂಕ್ ಯು.